ರೀ ತೆಗೆದುಕೊಳ್ಳಿ, ಚಾ ಕುಡೀರಿ. ಓಹೋ ಬಾ ಶಾಂತ, ನೀನು ಚಾ ಕುಡಿದೆ ತಾನೆ? ಇಲ್ಲ ರೀ, ಇಂದು ಶ್ರಾವಣ ಸೋಮವಾರ, ಇಂದು ನಾನು ಉಪವಾಸ ವ್ರತ ಅಲ್ಲವೇ? ಓಹೋ, ಎಲ್ಲ ಶಿವನಿಚ್ಛೆ. ಕಷ್ಟ ಅಂತ ಬಂದಾಗ ಭಕ್ತರನ್ನು ಪೂರೈಸುವವನು ಆ ಶಿವ ದೊಡ್ಡವನು ಶಾಂತ, ದೊಡ್ಡವನು. ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನು ಕುಡಿದು ವಿಷಕಂಠನಾದ. ದಶಕಂಠ ಸಾವಿನ ನಂತರ ಜೋಡಿ ಶಿವಲಿಂಗನಾಗಿ ಶ್ರೀರಾಮನಿಂದ ಪೂಜೆಗೊಂಡ. ಅವನ ಮಹಿಮೆ ಅಪಾರವಾದದ್ದು ಶಾಂತ, ಅಪಾರವಾದದ್ದು. ಆ ಶಿವ ಪಾರ್ವತಿಯರಂತೆ ಅಪಾರವಾದ ಸಾಧನೆ ಮಾಡಬೇಕಾದ ಈ ನಮ್ಮ ಸಂಸಾರ ಏನು ಜೀವನದಲ್ಲಿ ನಿಮಗೆ ಯಾವುದೋ ಒಂದು ಬಹುದೊಡ್ಡ ಚಿಂತೆ ಕಾಡತೊಡಗಿದೆ ಅಲ್ಲವೇ? ಹೌದು ಶಾಂತ, ನನಗೆ ಮಾತನಾಡಲು ಬಾಯಿ ಇದ್ದರೆ ಮಾತಾಡೋಕೆ ಅವಕಾಶ ಇಲ್ಲ. ತೋರಿಸಲು ಕಣ್ಣಿದ್ದು ಕ್ರೂಢನಾಗಿದ್ದೇನೆ. ನಿಜ ಹೇಳಬೇಕೆಂದರೆ ನನಗೆಲ್ಲವೂ ತಿಳಿದಿದ್ದೆ. ಬ್ರಹ್ಮ ಬರೆದ ವಿಧಿ ಲಿಖಿತವನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ನೋಡಿ, ಸಂಕೋಚ ಪಟ್ಟುಕೊಳ್ಳದೆ ನಿಮಗಾದ ಕಷ್ಟ ಏನು ಅಂತ ಸ್ಪಷ್ಟವಾಗಿ ನನ್ನ ಮುಂದೆ ಹೇಳಿ. ಯಾಕಂದ್ರೆ ನಾನು ನಿಮ್ಮ ಅರ್ಧಾಂಗಿನಿ ಅಲ್ಲವೇ? ಅರ್ಧಾಂಗಿ ಅರ್ಧಾಂಗಿ ಹೊಸ ಮೊದಲಿಗಿತ್ತಿಯಾಗಿ ನೀನು ನನ್ನ ಮನೆಗೆ ಪ್ರವೇಶಿಸಿದ ಮೊದಲ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಹಲವಾರು ವರ್ಷಗಳ ಕಾಲ ನಿನಗೆ ಸುಖ ಭೋಗ ತೀರಿಸಲಾಗದ ನನ್ನಂತ ನಾಮಾರ್ಧ ಇಲ್ಲಿ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಶಾಂತ, ಬೇರೆ ಯಾರೂ ಇಲ್ಲ. ಸ್ವಾಮಿ, ಹೌದು ಶಾಂತ, ಒಂದು ಹೆಣ್ಣಿಗೆ ನಿಜವಾಗಿಯೂ ಬೇಕಾಗಿರೋದು ಆಸ್ತಿ ಅಂತಸ್ತು ಅಧಿಕಾರ ಅಲ್ಲ. ಅವಳು ರೂಪವತಿ ಆಗಿರ್ತದೂ ಪರವಾಗಿಲ್ಲ. ಒಂದು ಹೆಣ್ಣಿಗೆ ನಿಜವಾಗಿ ಬೇಕಾಗಿರೋದು ದಾಂಪತ್ಯ ಸುಖ. ಆ ಸುಖವನ್ನೇ ಇಲ್ಲಿಯವರೆಗೂ ನಾನು ನಿನಗೆ ಕೊಟ್ಟಿಲ್ಲ ಅಂದ್ರೆ ನನ್ನಂತ ಪಾಪಿ ಈ ಸಮಾಜದಲ್ಲಿ ಬೇರೆ ಯಾರಿದ್ದಾರೆ ಶಾಂತ, ಬೇರೆ ಯಾರಿದ್ದಾರೆ? ಇಲ್ಲ ರೀ, ನೀವು ಪಾಪಿ ಅಲ್ಲ. ನನ್ನ ಕೈ ಹಿಡಿದು ನನಗೆ ಬಾಳು ಕೊಟ್ಟು ನನಗೆ ಮಾಂಗಲ್ಯ ಭಾಗ್ಯ ನೀಡಿರುವ ನೀವೇ ನನ್ನ ಪಾಲಿನ ದೇವರು. ದೇವರು? ನಾನು ದೇವರು? ಮಳೆ ಹನಿ ನೀರಿಲ್ಲದೆ ಭೂತಾಯಿ ಬಾಯಿ ತೆರೆದು ತನ್ನ ಒಡಲನ್ನು ಸಿಳಿ ನಿಂತಿರುವಾಗ ಕತ್ತಲೆಯ ಕಾರ ಮೋರ ಕವಿದು ಗುಡುಗು ಸಿಡಿಲು ಮಿಂಚಲ್ಲದೆ ಉತ್ತರ ದಿಕ್ಕು ಬಿತ್ತರಿಸಿದೆ ಶಾಂತ, ಉತ್ತರ ದಿಕ್ಕು ಇಂಥವನು ದೇವರು. ಇಂಥವನು ದೇವರು ಮೊದಲಿಗೆ. ಸ್ವಾಮಿ, ಕ್ಷಮಿಸುವಂತ ತಪ್ಪನ್ನು ನೀವೇನು ಮಾಡಿಲ್ಲ. ನೀವು ಆಡುವ ಒಂದೇ ಒಂದು ಮಾತು ನನ್ನ ಪ್ರಾರಬ್ಧ ಕರ್ಮಕ್ಕೆ ಅಷ್ಟೇ. ನನಗೆ ಪತಿ ಪರದೈವ. ಪ್ರಾರಬ್ಧ ಕರ್ಮ ಎಂದು ಪತಿಯೇ ಪರದೈವ ಎಂದು ನೀನು ನನ್ನನ್ನು ನಂಬಿ ನೀನು ಹರಿದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಡಬೇಡ. ನಾನು ಎಷ್ಟೇ ಪ್ರಯತ್ನಿಸಿದರು, ಎಷ್ಟು ಡಾಕ್ಟರ್ ಸಲಹೆ ಪಡೆದರೂ ನನ್ನ ಮರಮಾಂಗಕ್ಕೆ ಬಿದ್ದ ಪೆಟ್ಟು ಸುಧಾರಿಸ್ತಿಲ್ಲ ಶಾಂತ, ಸುಧಾರಿಸ್ತಿಲ್ಲ. ನೀನು ನನ್ನ ಮಾತಿಗೆ ಬೆಲೆ ಕೊಡುವುದೇ ಆದ್ರೆ ನಾನು ಕಟ್ಟಿದ ತಾಳಿಯನ್ನು ಕಿತ್ತು ನನ್ನ ಕೈಯಲ್ಲಿಟ್ಟು ನೀನು ಬೇರೆಯೊಬ್ಬನನ್ನು ಮದುವೆ ಮಾಡಿಕೋ. ಸ್ವಾಮಿ, ಇನ್ನೊಂದು ಸಲ ಇದೇ ಮಾತನ್ನು ಮಾತನಾಡಿದೆ ಆದ್ರೆ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ. ಮೇಲಾಗಿ ನನ್ನ ಹೆತ್ತವ್ರ ಮೇಲೆ ಆಣೆ ಆಗಿದೆ ಶಾಂತ. ಹೌದು ರೀ, ಆ ದುಷ್ಟ ಸಿದ್ದೇಗೌಡನ ದಬ್ಬಾಳಿಕೆ ಹೊಡೆತದಿಂದ ನನ್ನ ಹೆತ್ತವರು ಮಾನ ಮರ್ಯಾದೆಗೆ ಅಂಜಿ ಹೆಣ್ಣಿಗೆ ಶೀಲವೇ ಶೃಂಗಾರವೆಂದು ಸತ್ತಾಗ ಹೆತ್ತ ಮಗನ ಸ್ಥಾನದಲ್ಲಿ ನಿಂತು ಅವರ ಶವಕ್ಕೆ ಕಿಚ್ಚು ಕೊಟ್ಟು ಅವ್ರಿಗೆ ಕೊಟ್ಟ ಮಾತಿನ ಪ್ರಕಾರ ನಾನಿಮ್ಮ ಸತಿ ಅಂತ ಸ್ವೀಕಾರ ಮಾಡಿದ್ದೀರಿ. ಈಗ ನೀವೇ ಅವರ ಮಾತನ್ನೆಲ್ಲ ಕಳೆಯುವಿರಾ? ಅಳಬೇಡ ಶಾಂತ, ಅಳಬೇಡ. ವಚನ ಭ್ರಷ್ಟರಾಗುವಿರಾ? ಹೇಳಿ, ನೀವು ಪುರುಷತ್ವದ ಹೀನರಾಗಿದ್ದು ಯಾರಿಂದ? ಅದು ನನ್ನಿಂದ ಅಲ್ಲವೇ? ಆ ಗೌಡನ ದಬ್ಬಾಳಿಕೆಯಿಂದ ಹಡಿಸಿಕೊಂಡು ನೀವು ಜೀವನ ಪೂರ್ತಿ ಕೊರಗುತ್ತಿರುವಿರಿ ಎಂಬುದು ಹೆಣ್ಣಾದ ನನಗೆ ಗೊತ್ತಿಲ್ಲವೇ? ಅಳಬೇಡ ಶಾಂತ, ಅಳಬೇಡ. ಹೌದು ರೀ, ನನಗಾಗಿ ನನ್ನ ಹೆತ್ತವರ ಮಾತಿಗಾಗಿ ಈ ನಿಮ್ಮ ಜೀವನವೇ ಸರ್ವನಾಶವಾಗಿ ಹೋಗಿದೆ ಅಂತ ಗೊತ್ತಿದ್ರು ಕೂಡ ಈ ನನ್ನ ಸುಖಕ್ಕೋಸ್ಕರ ನಿಮ್ಮ ತ್ಯಾಗವನ್ನು ಮರೆತು ಈ ಮಾಂಗಲ್ಯವನ್ನು ಮರೆತು ನಾನು ಇನ್ನೊಂದು ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಸಾಗಿಸಿದ್ರಿ ಆ ದೇವರಾದರೂ ನನ್ನನ್ನು ಮೆಚ್ಚುವನೇ? ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ.
ನಿಮ್ಮ ಹೊರತು ನನಗೆ ಬೇರೊಬ್ಬ ಗಂಡ ಬೇಕಾಗಿಲ್ಲ. ನಿಮ್ಮ ಪುರುಷತ್ವದ ಸೋಲೆ ನನಗೆ ಕಾಮದ ಸೋಲು. ನಿಮ್ಮ ತ್ಯಾಗಕ್ಕೆ ನಾನು ಸದಾ ಸಿದ್ಧಳಾಗಿ ಇರುತ್ತೇನೆ. ಈ ಮಾತು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯ. ಶಾಂತ, ಈ ಕಾಲ ಕಲಿಕೆಯ ಕಾಲ, ಅರು ಮುರುವಿನ ಕಾಲ, ಮಾತುಗಳನ್ನು ಮೋಡಿಸುವ ಈ ಕಾಲದಲ್ಲಿ ಎಂತ ಕಠೋರವಾದ ಮಾತನಾಡ್ತಿರುವೆ ನೀನು. ಅಳಬೇಡ ಶಾಂತ, ಅಳಬೇಡ. ಇದು ನಿನ್ನಿಂದ ಸಾಧ್ಯವೇ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವುದೇ ನಿಜವಾದ ಹೆಣ್ಣಿನ ಧರ್ಮ. ಇದಕ್ಕೆ ಆ ಮಾರುತೇಶನೇ ಸಾಕ್ಷಿ. ಹಾಗಾದ್ರೆ ನನ್ನ ಮಾನಸಿಕ ಸ್ಥಿತಿ ಸುಧಾರಿಸುವವರೆಗೂ ಈ ವಿಷಯದ ಬಗ್ಗೆ ನಿನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರದು. ಯಾಕೆಂದ್ರೆ ಪರಸ್ತ್ರೀಯರನ್ನು ಕಂಡ್ರೆ ಕಾಮಕ ರೂಪದಲ್ಲಿ ನೋಡ್ತಾರೆ ಹಸುರು ಸಮಾಜ ಜನ. ನಿನ್ನ ಬಾಳಿಗೆ ಬಂಗಾರದ ಬೆಲೆ ಸಿಗಬೇಕಾದರೆ ಈ 4 ಜನರ ಮಧ್ಯೆ ನನಗೆ ಪ್ರಮಾಣ ವಚನ ಮಾಡು, ನಿನ್ನ ಬಿಟ್ಟು ನಾನು ಯಾರನ್ನು ಪ್ರೀತಿಸುವುದಿಲ್ಲ ಅಂತ. ಎಂಥ ಮಾತನ್ನು ಹೇಳಿದ್ರಿ ನೀವು. ಸತ್ಯವಾನ ಸಾವಿತ್ರಿ ಯಮನಿಂದ ವರವನ್ನು ಪಡೆದುಕೊಂಡಂತೆ ಹೆಣ್ಣಿಗೆ ಶೀಲ ಶೃಂಗಾರ, ಗಂಡಿಗೆ ಬುದ್ಧಿಯೇ ಬಂಗಾರ. ಹೆಣ್ಣಿಗೆ ಶೀಲ ಶೃಂಗಾರ, ಗಂಡಿಗೆ ಬುದ್ಧಿಯೇ ಬಂಗಾರ. ಈ ಹೆಸರನ್ನು ಈ ನಾಡಿನಲ್ಲಿ ಉಳಿಸಿಕೊಂಡು ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ಳದೆ ಹೋದರೆ ನಾನು ನಿಮ್ಮ ಸತಿನೇ ಅಲ್ಲ. ಈ ಮಾತನ್ನು ಇನ್ನೊಮ್ಮೆ ನಿಮ್ಮ ಪಾದದ ಮೇಲೆ ಆಣೆ ಮಾಡಿ ಹೇಳುವೆ. ಹೇಳು ಶಾಂತ, ಹೇಳು. ಮೆಚ್ಚಿದ ಕಣೆ ನಿನ್ನ ಪತಿಗೆ ತೋರಿಸೋ ಗೌರವ ಮತ್ತು ಭಕ್ತಿಯನ್ನು. ಇದೇ ಕೇಸಿಯಲ್ಲಿ ಒಂದು ಗೀತೆ ನಾಡಬಾರದೆ? ಆಯ್ತು ರಾಜ. ಯಾವ ದೇವ ಶಿಲ್ಪಿ ಕಡೆದನು ನಿನ್ನ, ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಊರ್ವಶಿಯ ತಂಗೆಯೋ ಮಾತನಾಡೋ ವಿನಯೋ, ನಿನ್ನಲೇ ನಾ ಸೇರಿಯೋದೆ. ಯಾವ ದೇವ ಶಿಲ್ಪಿ ಕಡೆದನು ನಿನ್ನ, ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ತನುಮನ ಎರಡರ ಮಿಲನ ಹೊಸ ಕವನ ಎಂದು ಕರೆದಿದೆ. ನನ್ನ ತೋಳಿನಲ್ಲಿ ಎಂದು ಸೇರುವ ಪ್ರಿಯತಮೇ, ಮುದ್ದು ಮುಖ ನನ್ನ ಆಸೆ ಕೆಣಕಿದೆ. ತಾಳು ತಾಳು ಏಕೆಂದೆ ಯಾವ ದೇವ ಶಿಲ್ಪಿ ಕಡೆದನು ನಿನ್ನ, ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಜೀವವಿನಿ ಮೀರಿದಂತ ಏಕೋ ಒಡಲೊಳಗೆ ಹೊಸ ಸಂಭ್ರಮ.
ಅಣ್ಣ ಅಟ್ಟಿಗೆ ಬಾರಪ್ಪ ಸಹೋದರ, ಈ ಹೊತ್ತಿನವರೆಗೂ ಊಟೋಪಚಾರ ಇಲ್ಲದೆ ಎಲ್ಲಿಗೆ ಅಲ್ಲಿ ಹೊಲದಲ್ಲಿದ್ದೀನಪ್ಪ. ಹೊಲದ ಕಡೆ ಹೋಗಿದೆಯಾ ಅಣ್ಣ? ಹೌದಣ್ಣ, ಕರೆಂಟ್ ಹೋದ ಒಂದು ತಾಸಿನ ಮುಂಚೆ ಬಂದಿ. ಬರುವಷ್ಟರಲ್ಲಿ ನಮ್ಮೂರ ಅಗಶಿ ಮುಂದೆ ದೊಡ್ಡ ಕುಸ್ತಿ ಕಣ ಏರ್ಪಟ್ಟಿತ್ತು. ಅದರಲ್ಲಿ ಕಡೆ ಕುಸ್ತಿ ನೀನೇ ಆಡಿದ್ದೇನಪ್ಪ? ಕಡೆ ಕುಸ್ತಿನ ಆಡಿಯಾತಿಗೆ ಆ ಕಣದಲ್ಲಿ ಆ ಕಡೆಯ ಕಡೆಯನ್ನು ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಹನುಮ ಶಕ್ತಿಯ ಬಲ ನನ್ನಲ್ಲಿ ಆವರಿಸಿ ಈ ನಿಮ್ಮ ಕೈ ತುತ್ತಿನ ರಕ್ತ ಕೂಗಿ ಹೇಳಿತು. ಆ ಕಡೆಯ ಕಡೆಯನ್ನು ಮುಗಿದು ಬಂಗಾರದ ಕಡೆ ಕೇಳಿ ಎಂದು. ಸಹೋದರ, ಏನು ಹೇಳ್ತೀವಿ ನೀನು? ಅದು ನನಗೆ ಗೊತ್ತಿಲ್ಲದೆ ನಮ್ಮ ಊರಲ್ಲಿ ಕುಸ್ತಿ ಏರ್ಪಡಿಸಿದ್ರ? ಹೌದಣ್ಣ, ಆ ಸಿದ್ದಣ್ಣ ಗೌಡನೇ ಏರ್ಪಡಿಸಿದ್ದು. ಅದು ಅಲ್ಲದೆ ಆ ಸಿದ್ದಣ್ಣ ಗೌಡನ ಬಲಗೈ ಬಂಟ ಕರಿಯಾಣಿ ನನ್ನ ಪಂಜದ ಕಡೆ ಗಡಿ. ಆ ನೀಚನ ಕಣದಲ್ಲಿ ನೀನ್ ಯಾಕೆ ಹೋದೆ ಮೈದುನ? ಬಲರಾಮ್, ಏನಿದು ಈ ನಿನ್ನ ನಿಗೂಢ ರಹಸ್ಯದ ನಡೆ? ಏನೆಂದು ಬೇಗನೆ ಹೇಳು. ಅಣ್ಣ, ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಯಾದ ಆ ಸಿದ್ದಣ್ಣ ಗೌಡ ತಮ್ಮ ಸೊಸೈಟಿಯ ಅಧ್ಯಕ್ಷರನ್ನು ಕರೆದು ಮತ ಯಾಚಿದ. ಅವರಿಗೆ ತಮ್ಮ ತಮ್ಮ ಅಭಿಪ್ರಾಯದ ಬಗ್ಗೆ ತಿಳಿಸಿ ಹೇಳಿದ. ಮುಂದೇನಾಯ್ತಪ್ಪ? ಅದರಲ್ಲಿ ಒಬ್ಬ ಎದ್ದು ನಮಗೆ ಜೀವ ಬೆದರಿಕೆ ಹಾಕ್ತೀರಿ ಏನ್ರಿ? ನಮಗೂ ಸಂವಿಧಾನದ ಹಕ್ಕು ಇದೆ. ಇದೇನು ರಾಜ ಮಹಾರಾಜರ ಆಳ್ಕೆ ಅಲ್ಲ, ಇದು ಪ್ರಜಾಪ್ರಭುತ್ವ ಎಂದ. ಅದಕ್ಕೆ ಆ ಗೌಡ ಅಲ್ಲಿ ಅವರನ್ನೆಲ್ಲರೂ ಸಾಯಿಸುವಂತೆ ಹೊಡಿ ಅಲ್ಲಿದ್ದ ಜನರೆಲ್ಲರೂ ಎದರಿ ಓಡಿ ಹೋಗಿಬಿಟ್ಟರು. ಆ ಸಿದ್ದಣ್ಣ ಗೌಡ ಎದ್ದು ನಿಂತು ಈ ನನ್ನ ಕರಿಯಾನೊಂದಿಗೆ ಸರಿಸಮವಾಗಿ ಕುಸ್ತಿ ಹಿಡಿಯುವ ಗಂಡಸು ಯಾರಾದರೂ ಇದ್ದರೆ ಮುಂದೆ ಬನ್ನಿ ಎಂದ. ಅಲ್ಲಪ್ಪ, ಆ ಕ್ರೂರಿಯ ಮಾತಿಗೆ ನೀನೇಕೆ ಎದ್ದು ನಿಂತೆ? ಆತಿಗೆ ಕ್ರೂರಿಯಾದರೇನು, ಮಹಾರಾಜ ಕೌರವ ದುರ್ಯೋಧನ ಆದರೇನು? ಅಣ್ಣ, ಆತ ನನ್ನನ್ನು ನೋಡಿ ಏನೆಂದ ಗೊತ್ತೇನ? ಲೇ ಹರಾಮ್ಕೋ ರಾಮಲಿಂಗನ ತಮ್ಮ ಹೇಳಿ ನನ್ನ ಕರಿಯನ್ನು ಯಾಕೆ ನೀನು ಎದ್ದೀಯಾ? ನಿಮ್ಮ ಅಪ್ಪಗ ಹುಟ್ಟಿದ ಮಗ ಆಗಿದ್ದರೆ ಎಂದ. ಅಪ್ಪಗ ಹುಟ್ಟಿದ ಮಗ ನಾನೇ ಇದ್ದೇನೆ ಅಂತ ಸಡ್ಡು ಹೊಡೆ ಬಿಕ್ಕಿತ್ತೋ ನನ್ನ ಮೈದುನ? ಸಡ್ಡು ಹೊಡೆಯನು ಅತ್ತಿಗೆ ಚಟ್ಟನ ಎದ್ದು ನಿಂತು ಆ ಗೌಡ ಮುಂದೆ ಎದ್ದು ನಿಂತು ಹೇಳಿದೆ, ಲೇ ಗೌಡ, ನಮ್ಮ ಅಪ್ಪಗ ಹುಟ್ಟಿದ ಮಗ ನಾನಾಗಿ ನಿನ್ನ ಕರಿಯಾನ ಕೈ ಹಿಡಿದೀನಿ. ನೋಡ್ತಾ ಇರು, 10 ಸೆಕೆಂಡ್ನಲ್ಲಿ ಕರಿಯಾನ ವಾದ ಅದಕ್ಕೆ ಹ್ಯಾಂಗ್ ನೋಡ್ತೀನಿ ಅಂದವನೇ. ಕರಿಯಾನ ಎದೆ ಮೇಲೆ ಕಾಲುಟ್ಟು ಹೇಳಿದೆ, ಲೇ ಗೌಡ, ನಮ್ಮ ಅಪ್ಪಗ ಹುಟ್ಟಿದ ಮಗ ನಾನಾಗಿ ನಿನ್ನ ಕರಿಯಾನ ಹೋಗಿದ್ದೀನಿ. ನಿಮ್ಮ ಅಪ್ಪಗ ಹುಟ್ಟಿದ ಮಗ ನೀನಾಗಿದ್ದಾರೆ, ನೀ ಬಂದು ಬಿಡ್ಲಿ ಅಂದಿ ಕುಸ್ತಿಗೆ. ಆಗ ಅಲ್ಲಿದ್ದ ಜನ ಹೇಳಿದರು, ಇವನೇ ರೈತ ಮೈತನ ಹುಲಿ ಅಂದು. ಸಹೋದರ, ಈ ನಿನ್ನ ಮಾತನ್ನು ಕೇಳಿ 3 ಲೋಕವೇ ತಲೆ ಮೇಲೆ ಬಿದ್ದಂತಾಯ್ತಪ್ಪ. ನೀವ್ಯಾಕ್ರಿ ಹೆದರ್ತೀರಾ? ಅದರಲ್ಲಿ ಗೆದ್ದು ಬಂದವನು ನನ್ನ ಮೈದುನ. ಕೊನೆಗೆ ಆ ನೀಚನ ಸರ್ವನಾಶ ಆಗ್ಲೇಬೇಕು. ಹೌದಣ್ಣ, ಅತಿಗೆ ಮಾತಿನಲ್ಲಿ ಸತ್ಯಾಂಶವಿದೆ. ಮಾಡಿದವನಿಗೆ ಮಾಡಿ ತೋರಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸರ ಮಾತು ಸತ್ಯವಾಗಬೇಕಾದರೆ ನಮ್ಮಂಥ ಯುವಶಕ್ತಿಗಳು ಎದ್ದು ಮುಂದೆ ಬರಲೇಬೇಕು. ಅಂದಾಗ ಇದು ರಾವಣರ ರಾಜ್ಯವಾಗುತ್ತದೆ. ಓದುವ ಉತ್ಸಾಹದಲ್ಲಿ ಇವನ್ನೆಲ್ಲ ತಿಳಿದಿರಬೇಕಣ್ಣ. ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಯುವ ಶಕ್ತಿಯೇ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಬಾರಪ್ಪ ಪ್ರದೀಪ, ನಿನ್ನ ಓದು ಡಿಗ್ರಿ ಎಲ್ಲ ಮುಗಿತಲ್ಲವೇ? ಹಾ ಅಣ್ಣ, ಪ್ರಥಮ ರ್ಯಾಂಕ್ ಬರುವ ಹಂತದಲ್ಲಿದ್ದೇನಣ್ಣ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ತಾನೇ ಕಾರಣ. ಇದ್ರಲ್ಲಿ ನಮ್ಮ ಆಶೀರ್ವಾದ ಏನಪ್ಪ? ನಮ್ಮ ಆಶೀರ್ವಾದಕ್ಕಿಂತ ಈ ಮಹಾನುಭಾವರ ಆಶೀರ್ವಾದ ದೊಡ್ಡದು. ನಾವು ನಿಂತ ನೆಲ ಬಿತ್ತೋವಲ್ಲ, ಈ ಮಹಾನುಭಾವರು ಕೊಟ್ಟ ಭಿಕ್ಷೆನಪ್ಪ, ಭಿಕ್ಷೆ. ಹೌದಣ್ಣ, ಪ್ರವೀಣ್ ಅವರು ಕೂಡ ಪದೇ ಪದೇ ಇವ್ರದ ಹೇಳ್ತಿರ್ತಾರಲ್ಲ, ಅವ್ರು ಎಂತ ಗಣಕಾರ್ಯ ಮಾಡಿದ್ದಾರೆ ನನಗೂ ಒಂದ್ಸಲ ಸವಿಸ್ತರಾಗಿ ಹೇಳೋಣ. ಆ ವಿಷಯದ ಬಗ್ಗೆ ಹೇಳುವ ಸಮಯ ಇದಲ್ಲಪ್ಪ. ಸಮಯ ಬಂದಾಗ ನಾನೇ ನಿನ್ನ ಹತ್ರ ಹೇಳ್ತೇನೆ. ಹಾಗಾದರೆ ಅಂಥವ್ರ ಮಗಳಾದ ನನ್ನ ಅತ್ತೆಗೆ ಪುಣ್ಯವಂತೆಯೇ ಸರಿ. ಆ ಮಾತನ್ನು ಈ ಬಾಯಿಂದ ಹೇಳಬಾರ್ದಪ್ಪ. ಹಾ, ಬನ್ನಿ, ಇದೇ ಖುಷಿಯಲ್ಲಿ ಎಲ್ಲರೂ ಕುಡಿಸಿ ಒಂದು ಗೀತೆ ನೋಡೋಣ. ನಮ್ಮ ಮನೆಯಲ್ಲಿ ಗಿಡವೋ ಮಿರವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ನಮ್ಮ ಮನೆಯಲ್ಲಿ ದಿನವೂ ಮೆರವು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೇನಿನ ಸವಿಗೋಡಿದು ಪ್ರೀತಿಯ ಪರಮಾನ ಪ್ರೀತಿ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮೆರವು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿ ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅತ್ತಿಗೆ ತಾಯಿಯಾದಳು ನೋಡಿರಿ ಸಿಲುಬೆಯನೇ ಏರಿದರು ನಗುವಿನ ಬಲವು ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ ಈ ಕಂಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂ ಮಳೆ ಲಾಲ 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 ಸರಿ ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ ನಡಿ ಹೋಗೋಣ. ಸರಿ ಬನ್ನಿ. ಆಯ್ತು ಅತ್ತಿಗೆ ತುಂಬಾ ಹೊಟ್ಟೆ ಹಸಿದೆ ನಡಿಯಮ್ಮ.